ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಸ್ ಕಿಚನ್ ಅರೋಮಾ. ನಾನು ನಿಮಗಿಲ್ಲಿ ಡ್ರಮ್ ಸ್ಟಿಕ್ ಚಿಕನ್ ಕಬಾಬ್ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನಾವು ಮಾಮೂಲಿ ಕಬಾಬ್ ಮಾಡೋ ಥರ ಅಲ್ಲ. ನಾನು ಈಗಾಗಲೇ ಬೆಳ್ಳುಳ್ಳಿ ಕಬಾಬ್ ಕೂಡ ಮಾಡಿ ತೋರಿಸಿದ್ದೀನಿ. ಅದು ಬೇರೆ ಡಿಫ್ರೆಂಟ್ ಟೇಸ್ಟ್ ಇದೆ, ಇದೇ ಬೇರೆ ಡಿಫ್ರೆಂಟ್ ಟೇಸ್ಟ್ ಇದೆ. ಒಂದು ಸರ್ತಿ ನೀವು ಮಾಡಿ ನೋಡಿ, ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನೋಷ್ಟು ರುಚಿಯಾಗಿದೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಚಿಲ್ಲಿ ಪೌಡರ್, ಅರಶಿನ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ತಗೊಂಡು ಮಿಕ್ಸ್ ಮಾಡಿಟ್ಕೋಬೇಕು. ಈಗ ನೋಡಿ, ನಾನು ಡ್ರಮ್ ಸ್ಟಿಕ್ನ ಚೆನ್ನಾಗಿ ತೊಳ್ಕೊಂಡು ಮೇಲ್ಗಡೆ ಈ ಥರ ಚಾಕುನಲ್ಲಿ ಎರಡು ಬದಿನಲ್ಲೂ ಕಟ್ ಮಾಡಿ ಒಂದು ಸೀಳ್ಕೊಂಡು ಇಟ್ಕೊಂಡಿದ್ದೀನಿ. ಚಾಕುನಲ್ಲಿ ಎರಡು ಕಟ್ ಕೊಡಿ. ಈ ಥರ ಅದು ಚೆನ್ನಾಗಿ ತೊಳ್ಕೊಂಡು ಒಂಚೂರು ನೀರು ಇರಬಾರ್ದು, ಫುಲ್ಲು ಡ್ರೈ ಆಗಿರಬೇಕು. ಆವಾಗ ಚಿಕನ್ಗೆ ನೀವು ಏನೇ ಮಸಾಲೆ ಹಾಕಿದ್ರೂ ಚೆನ್ನಾಗಿ ಹಿಡಿಯುತ್ತೆ. ನೀರಿನ ಅಂಶ ಇದ್ದರೆ ಅದರಲ್ಲಿ ಬರೀ ನೀರು ಬಿಟ್ಕೊಂಡ್ಬಿಡುತ್ತೆ. ಚಿಕನ್ಗೆ ಯಾವುದೇ ಥರ ಮಸಾಲೆನೂ ಸೇರಿಕೊಳ್ಳೋದಿಲ್ಲ. ಆದ್ದರಿಂದ ಕಂಪ್ಲೀಟ್ ನೀರು ತೆಗೆದ್ಮೇಲೆ ನೀವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಸಾಲೆನ ಹಾಕಿದ್ಮೇಲೆ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಎಲ್ಲನೂ ಬೈಂಡ್ ಆಗಬೇಕು. ಮಸಾಲೆ ಪೂರ್ತಿ ಬೈಂಡ್ ಆಗಿದ್ಮೇಲೆ ನೀವು ಸ್ವಲ್ಪ ಒಂದು 4-5 ಸ್ಪೂನು ಗಟ್ಟಿ ಮೊಸರು ತೊಗೊಂಡು, ಅಂದರೆ ಮೊಸರಲ್ಲಿ ಒಂದು ಚೂರು ನೀರಿನಂಶ ಇರಬಾರ್ದು, ಕಂಪ್ಲೀಟಾಗಿ ಸ್ವಲ್ಪ ಗಟ್ಟಿ ಮೊಸರು ತೊಗೊಳ್ಳಿ. ಇದಕ್ಕೆ ಹೊಂದ್ಕೊಳ್ಳೋ ಥರ, ಯಾಕಂದರೆ ಮೊಸರು ತೊಗೊಳ್ಳೋದ್ರಿಂದ ನಾವು ಸಾಫ್ಟಾಗಿ ಆಗುತ್ತೆ ಮತ್ತು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಅದರಿಂದ ನಾವು ಮೊಸರನ್ನ ಹಾಕ್ಕೋಬೇಕು. ಒಂದು 3-4 ಸ್ಪೂನಷ್ಟು, ಜಾಸ್ತಿ ಮೊಸರೆಲ್ಲ ಏನು ಬೇಡ. ಸ್ವಲ್ಪ ಅದಕ್ಕೆ ಹೊಂದ್ಕೊಳ್ಳೋ ಅಷ್ಟು ಮೊಸರು ತೊಗೊಳ್ಳಿ. ಚೆನ್ನಾಗಿ ಕಲಿಸ್ಬೇಕು, ಅಂದರೆ ಕೈನಲ್ಲೇ ಕಲಸಿ ಅದನ್ನು ಮಿಕ್ಸ್ ಮಾಡಿ. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ನಾವೇನು ಕಟ್ಟು ಮಾಡಿರ್ತೀವೋ ಮೇಲ್ಗಡೆ, ಡ್ರಮ್ ಸ್ಟಿಕ್ ಮೇಲ್ಗಡೆ, ಆ ಸಂಧಿ ಒಳಗಡೆ ಎಲ್ಲನೂ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ, ಚೆನ್ನಾಗಿ ಬೇಯುತ್ತೆ, ರುಚಿಯಾಗೂ ಇರುತ್ತೆ. ನೀವು ಇದನ್ನು ಮಾಡ್ಕೊಂಡು ನೋಡಿ, ನೀವು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಜಾಸ್ತಿ ಎಣ್ಣೆ ಕೂಡ ಹಿಡಿಯೋದಿಲ್ಲ, ಮಸಾಲೆನೂ ಹಿಡಿಯೋದಿಲ್ಲ ಜಾಸ್ತಿ. ಇದಕ್ಕೆ ಚಳಿಗಾಲಕ್ಕೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು 1 ಗಂಟೆ, ಮಿನಿಮಮ್ 1 ಗಂಟೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಅಥವಾ 1 ಗಂಟೆ ಆಗಿಲ್ಲ ಅಂತಂದರೂ ಅಟ್ಲೀಸ್ಟ್ ½ ಆನ್ ಅವರ್ ಆದರೂ ನಾವು ಮ್ಯಾರಿನೇಟ್ ಮಾಡಿಡಬೇಕು. ನಾನಿಲ್ಲಿ ಈ ಥರ ಪ್ಲೇಟ್ನಲ್ಲೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು 1 ಗಂಟೆ ಬಿಟ್ಟ ನಂತರ ನಾನು ಹೇಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕಬಾಬ್ ಮೇಲ್ಗಡೆ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ, ಬೈಂಡಿಂಗೋಸ್ಕರ ಏನೆಲ್ಲ ಹಾಕ್ಬೇಕಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ. ಈ ವಿಡಿಯೋನ ತಪ್ಪದಲ್ಲೇ ನೀವು ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದಂತೇಳಿ. ಈಗ ನಾನಿಲ್ಲಿ ಅದರ ಮೇಲ್ಗಡೆ ಬೈಂಡಿಂಗ್ ಮಾಡಬೇಕಲ್ಲ, ಫ್ರೈ ಮಾಡೋಕ್ಕೋಸ್ಕರ, ಅದಕ್ಕೋಸ್ಕರ 1 ಕಪ್ಪು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇನ್ನೊಂದು ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ಸಬ್ಬಕ್ಕಿ ರವೆ ತೊಗೊಂಡಿದ್ದೀನಿ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸಬ್ಬಕ್ಕಿ ರವೆ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಈಗ ನಾನಿಲ್ಲಿ ಮೈದಾ ಹಸಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾವು 1-2 ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಉಪ್ಪು ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ, ಯಾಕಂತಂದರೆ ಆಲ್ರೆಡಿ ನಾವು ಮಸಾಲೆಗೆ ಉಪ್ಪು ಹಾಕ್ಕೊಂಡಿರ್ತೀವಿ. ಇದು ಬೈಂಡಿಂಗೋಸ್ಕರ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಒಂದೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಯಾಕಂದರೆ ಅದು ಡಿಪ್ ಮಾಡಬೇಕಾಗಿದ್ರೆ ಬೈಂಡಿಂಗ್ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಏನೇ ಬೈಂಡ್ ಮಾಡಬೇಕಾಗಿದ್ರೂ. ಸೊ ಅದಕ್ಕೆ ವೈಟು ಮತ್ತು ಯೆಲ್ಲೋ ಕಲರ್ ಪಾರ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನು ಉಪ್ಪೆಲ್ಲ ಹಾಕೋದು ಬೇಡ. ಈಗ ನಾನು ಸಪ್ರೇಟಾಗಿ ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ನಾವೇನು ಮೈದಾ ಹಸಿಟ್ಟು ಅದೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಈ ಥರ ಪ್ಲೇಟ್ ಮೇಲೆ 1-2 ಸ್ಪೂನ್ ತೊಗೊಂಡು ಹರಡ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ಇರೋ ಥರನೇ ಮಾಡಿ ನೀವು. ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ ಆ ಥರ ಬೈಂಡ್ ಮಾಡ್ಕೊಳ್ಳೋದಂತ. ಈ ಥರ ನಾವು ಡ್ರಮ್ ಸ್ಟಿಕ್ನ ತೊಗೊಂಡು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ, ಆ ಡ್ರಮ್ ಸ್ಟಿಕ್ ತೊಗೊಂಡು ಎರಡೂ ಬದಿನಲ್ಲೂ ಚೆನ್ನಾಗಿ ಬೈಂಡ್ ಆಗೋ ಥರ ಅದ್ದಬೇಕು ಅದರಲ್ಲಿ. ಆಮೇಲೆ ಲೈಟಾಗಿ ಇದು ಮೊಟ್ಟೆನಲ್ಲಿ ಒಂದು ಸತಿ ಅದ್ಕೊಳ್ಳಿ. ಆದರೆ ಜಾಸ್ತಿ ಏನು ತುಂಬ ಹೊತ್ತು ಡಿಪ್ ಮಾಡೋದು ಬೇಡ, ಜಸ್ಟ್ ಎರಡೂ ಬದಿನಲ್ಲೂ ಅದೊಂಚೂರು ಹೊಂದ್ಕೊಳ್ಳೋ ಥರ ಹಾಕ್ಕೊಳ್ಳಿ. ಈ ಥರ ನಾನು ಒಂದು 5-6 ಕಬಾಬ್ಗೆ ಡ್ರಮ್ ಸ್ಟಿಕ್ಕಿಗೆ ನಾನು ಬೈಂಡಿಂಗ್ ಮಾಡಿ ಇಟ್ಕೊಳ್ತೀನಿ. ಯಾಕಂತಂದರೆ ಎಲ್ಲನೂ ಒಂದೇ ಸರ್ತಿಗೆ ನಾವು ಬೈಂಡ್ ಮಾಡಿ ಇಟ್ಕೋಬಾರ್ದು. ನಾವು ಎಣ್ಣೆ ಕಾಯೋಕ್ಕೆ ಇಟ್ಬಿಟ್ಟು, ಎಣ್ಣೆ ಅದು ಕಾಯೋ ಸಮಯದಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಎಲ್ಲನೂ ಕಂಪ್ಲೀಟಾಗಿ ಎಲ್ಲ ಡ್ರಮ್ ಸ್ಟಿಕ್ಕೂ ನೀವು ಡಿಪ್ ಮಾಡಿ ಇಟ್ಕೋಬೇಡಿ. ನೀವು
ಮಾಡೋ ಟೈಮಲ್ಲಿ ಅಷ್ಟೇ ಮಾಡ್ಕೋಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಅಂದರೆ ಫ್ರೈ ಮಾಡೋ ಟೈಮಲ್ಲಿ ಹಾಕ್ಕೋಬೇಕು. ಈಗ ನಾನಿಲ್ಲಿ ಏನು ನಾನು ಸಬ್ಬಕ್ಕಿ ರವೆ ತೊಗೊಂಡಿದ್ನಲ್ಲ ಅದಕ್ಕೆ ನಾನು 1 ಪಾಕೆಟು ತೇಜು ಕಬಾಬ್ ಮಿಕ್ಸ್ನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೊಂಥರ ಎಕ್ಸ್ಟ್ರಾ ರುಚಿ ಕೊಡುತ್ತೆ, ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಗ ನಿಮಗೆ. ಸೊ ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆನಲ್ಲಿ ಡಿಪ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಡ್ರಮ್ ಸ್ಟಿಕ್ಗೆ 1 ಸ್ಪೂನು ತೊಗೊಂಡು ಮೇಲ್ಗಡೆ ಬೈಂಡ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮೈದಾ ಹಸಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಪ್ಲೇಟ್ನಲ್ಲಿ ಸೈಡಲ್ಲಿ ಇದನ್ನು 1-2 ಸ್ಪೂನ್ ತೊಗೊಂಡು ಹರಡ್ಕೊಳ್ತೀನಿ. ಸಬ್ಬಕ್ಕಿ ರವೆನೂ ತೇಜು ಪೌಡರ್ ಮಿಕ್ಸ್ ಮಾಡಿರೋ ಅಂಥ ಮಿಶ್ರಣನ ಇದನ್ನು ಯಾವುದು ನಾವು ಮೊಟ್ಟೆಯನ್ನು 2 ಕಡೆಯೂ ಡಿಪ್ ಮಾಡ್ಕೊಂಡಿರ್ತೀವೋ ಆ ಡ್ರಮ್ ಸ್ಟಿಕ್ ತೊಗೊಂಡು ಕಂಪ್ಲೀಟಾಗಿ ಇದನ್ನು ಕವರ್ ಆಗೋ ಥರ ಈ ಪೌಡರ್ನು ಕೂಡ ನಾವು ಡಿಪ್ ಮಾಡ್ಕೋಬೇಕು. ಇದು 1 ಸತಿ ಡ್ರಿಪ್ ಮಾಡ್ಕೊಂಡ್ಮೇಲೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ರುಚಿಯಾಗೂ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈ ಥರ ನಾವು ಸಬ್ಬಕ್ಕಿ ರವೆ ಜೊತೆಗೆ ಮೇಲ್ಗಡೆ ಕೋಟಿಂಗ್ ಕೊಡಬೇಕು ನಾವು. ನೋಡಿ ಇದನ್ನು 6 ಇದನ್ನು ನಾನು ಡ್ರಮ್ ಸ್ಟಿಕ್ನ ಈಗ ಈ ಥರ ಕೋಟ್ ಮಾಡಿ ಇಟ್ಕೊಳ್ತೀನಿ. ಈಗ ಇಷ್ಟಲ್ಲಾಗಲೇ ಎಣ್ಣೆನೂ ಕಾದಿರುತ್ತೆ, ಅಂದರೆ ಎಣ್ಣೆ ಮಾತ್ರ ಯಾವುದೇ ಕಾರಣಕ್ಕೂ ತುಂಬ ಹೊಗೆ ಬರೋ ಥರ ಕಾಯಿಸ್ಕೊಳ್ಬೇಡಿ, ಬಿಸಿ ಬಂದಿರಬೇಕು. ಅಂದರೆ ನಾವು ಈ ಬೋಂಡಾಗೆಲ್ಲ ನಾವು ಕರಿಯೋದಕ್ಕೆ ಬೋಂಡ ಬಜ್ಜಿಗೆ ಅಂತ ಕರಿಯೋಕ್ಕೆ ಅಂತ ಎಣ್ಣೆ ಬಿಸಿ ಮಾಡ್ಕೊಳ್ತೀವಲ್ಲ, ಅಷ್ಟು ಬಿಸಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಬಿಸಿ ಆಗಬೇಕು ಒಟ್ಟಿನಲ್ಲಿ. ಮತ್ತು ಅದನ್ನು ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಮಾಡಬೇಕು, ತುಂಬ ಉರಿನೂ ಕೊಡಬೇಡಿ. ತುಂಬ ಉರಿ ಕೊಟ್ಟರೆ ಅದು ಮೇಲ್ಗಡೆಲ್ಲ ಸೀದಂಗೆ ಆಗೋಗುತ್ತೆ, ಕಲರ್ ಬಂದುಬಿಡುತ್ತೆ, ಕಂಪ್ಲೀಟ್ ಒಳಗಡೆ ಯಾವುದೂ ಬೇಯೋದಿಲ್ಲ, ರುಚಿನೂ ಇರೋದಿಲ್ಲ, ಆ ಥರ ಆಗುತ್ತೆ. ಸೊ ಅದರಿಂದ ಈ ಥರ ಕಂಪ್ಲೀಟಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಿಮಗೆ ಬಾಣಲಿಗೆ ಎಷ್ಟು ಡ್ರಮ್ ಸ್ಟಿಕ್ ಹಾಕ್ಬೋದು ಎಣ್ಣೆಗೆ ಅಷ್ಟು ಮಾತ್ರ ನೀವು ಡಿಪ್ ಮಾಡಿ ಇಟ್ಕೊಂಡು ಒಂದೊಂದಾಗಿ ಈ ಥರ ಎಣ್ಣೆಯಲ್ಲಿ ಬಿಡಿ. ಇದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ನೋಡಿ ಯಾವುದೇ ಕಾರಣಕ್ಕೂ ಇದು ತುಂಬ ಉರಿ ಕೊಡಬೇಡಿ, ಅಂದರೆ ಮೀಡಿಯಮ್ ಇಟ್ಕೊಂಡಿದೆ ಸ್ಟಾರ್ಟಿಂಗಲ್ಲಿ. ಎಣ್ಣೆ ಬಿಸಿ ಆಗಿದ್ಮೇಲೆ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಕ್ಕೆ ಬಿಡಿ, ಆವಾಗ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣವಾಗಿ ಇದು ಕಲರ್ ಬಂದಿದೆ. ನೀವು ತಿನ್ನೋವಾಗಲೂ ಅಷ್ಟೇ ತುಂಬ ರುಚಿಯಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಯಾವುದಕ್ಕೂ ಒಂದು ಸರ್ತಿ ನೀವು ಮಸಾಲೆ ಮಿಶ್ರಣ ಎಲ್ಲ ಮಾಡಿದ್ಮೇಲೆ ಬೇಕಾದ್ರೆ ಅದು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಆ ಮಸಾಲೆನೇ ಒಂದು ಸ್ವಲ್ಪ ತೊಗೊಂಡು ಟೇಸ್ಟ್ ನೋಡಿ ಆಮೇಲೆ ನೀವು ಮಿಕ್ಸ್ ಮಾಡಿ, ಆವಾಗ ಚೆನ್ನಾಗಿ ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಗೊತ್ತಾಗುತ್ತೆ. ಮತ್ತು ಇದು ಹೊಂಬಣ್ಣ ಬರೋ ಥರ ಕರೆದುಬಿಟ್ಟು ತೆಗೆದಿಟ್ಕೊಳ್ಳಿ. ಎಣ್ಣೆನೂ ಅಷ್ಟೇ ತುಂಬ ವೇಸ್ಟ್ ಆಗೋದಿಲ್ಲ, ತುಂಬ ಎಣ್ಣೆನೂ ಹಿಡಿಯೋದಿಲ್ಲ, ಇದಕ್ಕೆ ತುಂಬ ರುಚಿಯಾಗಿರುತ್ತೆ. ನನ್ನ ಡೆಲಿಷಿಯಸ್ ರೆಸಿಪಿಗೋಸ್ಕರ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನುಸ್ ಕಿಚನ್ ಅರೋಮಾ.